press the bell icon on the YouTube app and never miss another update. ಪ್ರೀತಿ ವಿದ್ಯಾರ್ಥಿಗಳೇ, ಕಳೆದ ತರಗತಿಗಳಲ್ಲಿ ನಾವು ಅವ್ಯಯಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ವಿ, ಹೌದಾ? ಅವ್ಯಯಗಳು ಏನು? ಅವ್ಯಯಗಳು ಅಂದರೆ ಲಿಂಗ ವಚನ ವಿಭಕ್ತಿಗಳಿಂದ ಯಾವ ವ್ಯತ್ಯಾಸವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳು ಅವ್ಯಯಗಳು ಅಂತ ನಾವು ಹೇಳಿದ್ವಿ. ಈ ಪದಗಳಿಗೆ ಯಾವುದೇ ರೀತಿಯ ಲಿಂಗಗಳು, ವಚನಗಳು ಮತ್ತು ವಿಭಕ್ತಿಗಳು ಸೇರೋದಿಲ್ಲ. ಇವು ಕಾನ್ಸ್ಟೆಂಟ್ ಆಗಿರ್ತವೆ, ಸ್ಥಿರವಾಗಿರ್ತವೆ ಅಂತ ನಾನು ಹೇಳಿದೆ, ಹೌದಾ? ಅವ್ಯಯಗಳಿಗೆ ಯಾವುದೇ ರೀತಿಯ ಲಿಂಗ, ವಚನ, ವಿಭಕ್ತಿ, ಈಗ ಪುಲ್ಲಿಂಗ ಸ್ತ್ರೀಲಿಂಗ ಅಂತೀವಿ ನಾವು, ಅದ್ಯಾವುದೂ ಬರೋಲ್ಲ ಅದಕ್ಕೆ. ಈ ವಾಕ್ಯದಲ್ಲಿ ರಾಜು ಮನೆಗೆ ಹೋದನು, ಇಲ್ಲಿ ರಾಜು ಅಂತ ಬಂದರೆ ಇದೇನಾಗುತ್ತೆ? ಇದು ಪುಲ್ಲಿಂಗ ಅಂತ ಗೊತ್ತಾಗುತ್ತೆ, ಹೌದಾ? ಮನೆಗೆ ಹೋದನು, ಕ್ರಿಯಾಪದ ಏನಾಯ್ತಲ್ಲಿ? ಹೋದನು. ರಾಜು ಅನ್ನೋದು ಪುಲ್ಲಿಂಗ, ಹೋದನು ಅನ್ನೋದು ಪುಲ್ಲಿಂಗ, ರಾಜು ಅನ್ನೋದು ಏಕವಚನ, ಹೋದನು ಅನ್ನೋದು ಏಕವಚನ, ಹೌದಾ? ಬಂತು. ಆದರೆ ಈ ಅವ್ಯಯಗಳಿಗೆ ಯಾವುದೇ ರೀತಿಯ ಲಿಂಗ ವಚನಗಳು ಅದಕ್ಕೆ ಸೇರ್ಕೊಳ್ಳಲ್ಲ, ಹೌದಾ? ನಿಮಗೆ ಮೊನ್ನೆ ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ ನಾನು. ರಾಧಾ ಚೆನ್ನಾಗಿ ಹಾಡನ್ನು ಹಾಡಿದಳು. ನೋಡ್ರಿ, ರಾಧಾ ಸ್ತ್ರೀಲಿಂಗ ಏಕವಚನ, ಹಾಡಿದಳು ಅನ್ನೋದೇನಾಯಿತು? ಕ್ರಿಯಾಪದ. ಹಾಡಿದಳು ಏಕವಚನ ಸ್ತ್ರೀಲಿಂಗ, ಅದಕ್ಕೆ ಬಂತು. ಇಲ್ಲಿ ಚೆನ್ನಾಗಿ ಅನ್ನೋ ಪದ ಏನಾಯಿತು? ಹಾಗೇ ಸ್ಥಿರವಾಗಿದೆ. ಚೆನ್ನಾಗಿಳು, ಚೆನ್ನಾಗಿನೂ ಅಂತ ಏನಿಲ್ಲ, ಅದು ಚೆನ್ನಾಗಿ. ಅದು ಪುಲ್ಲಿಂಗ ಆದ್ರೂ ಚೆನ್ನಾಗಿನೇ, ಸ್ತ್ರೀಲಿಂಗ ಬಂದರೂ ಚೆನ್ನಾಗಿನೇ, ನಪುಂಸಕ ಲಿಂಗ ಬಂದರೂ ಚೆನ್ನಾಗಿನೇ. ಅದು ಯಾವುದೇ ರೂಪಭೇದವನ್ನು ಹೊಂದೋದಿಲ್ಲ ಅಂತ ನಾವು ತಿಳ್ಕೊಂಡ್ವಿ, ಹೌದಾ? ಅದೇ ರೀತಿ ಅವ್ಯಯಗಳಲ್ಲಿ 6 ವಿಧಗಳನ್ನು ನಾವು 6 ವಿಧಗಳಿದ್ದಾವೆ ಅಂಥೇಳಿ ನಮಗೆ ಗೊತ್ತಾಯಿತು, ಹೌದಾ? ಅದರಲ್ಲಿ ಸಾಮಾನ್ಯ ಅವ್ಯಯವನ್ನು ನಾವು ಕಳೆದ ತರಗತಿಯಲ್ಲಿ ಮತ್ತು ಅನುಕರಣ ಅವ್ಯಯಗಳನ್ನು ಸಾಮಾನ್ಯ ತರಗತಿಯಲ್ಲಿ ತಿಳ್ಕೊಂಡ್ವಿ ನಾವು, ಹೌದಾ? ಸಾಮಾನ್ಯ ಅವ್ಯಯಗಳು ಮತ್ತು ಅನುಕರಣ ಅವ್ಯಯಗಳನ್ನು ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಪದಗಳು ಅವು ಸಾಮಾನ್ಯ ಅವ್ಯಯಗಳು ಅಂತ ನನಗೆ ಗೊತ್ತಾಯಿತು. ಮೆಲ್ಲನೆ, ತಟ್ಟನೆ, ಹೌದಾ? ಇವೆಲ್ಲ ಏನಿವು ಸಾಮಾನ್ಯ ಅವ್ಯಯಗಳು ಅಂತ ಗೊತ್ತಾಯ್ತು ನಮಗೆ. ಯಾವ ಕ್ರಿಯೆ ನಡೆದ ರೀತಿಯನ್ನು ಹೇಳ್ತಕ್ಕಂಥ ಪದಗಳು ಸಾಮಾನ್ಯ ಅವ್ಯಯಗಳು. ಸುಮ್ಮನೆ, ತಟ್ಟನೆ, ಸೊಗಸಾಗಿ, ಹೌದಾ? ತರುವಾಯ, ಇವು ಕ್ರಿಯೆ ನಡೆದ ರೀತಿಯನ್ನು ಹೇಳ್ತಕ್ಕಂಥವು, ಇವು ಸಾಮಾನ್ಯ ಅವ್ಯಯಗಳು. ಇನ್ನು ಅನುಕರಣ ಅವ್ಯಯಗಳು ನಾವು ಕೇಳಿದ ಪದಗಳನ್ನು, ಅರ್ಥವಿಲ್ಲದೆ ಇರತಕ್ಕಂಥ ಧ್ವನಿ ವಿಶೇಷಣಗಳನ್ನು ನಾವು ಕೇಳಿಸ್ಕೊಂಡು ಹೇಳ್ತಕ್ಕಂಥದ್ದು. ಅದಕ್ಕೆ ಯಾವುದೇ ರೀತಿ ಅರ್ಥ ಇರಲ್ಲ, ನಾವು ಕೇಳಿದ್ದನ್ನು ಬಾಯಲ್ಲಿ ಹೇಳ್ತಕ್ಕಂಥದ್ದು, ಹೌದಾ? ಈಗ ಮಳೆ ಬಂತು, ರಪ, ಬೆಂಕಿ ಜೋರಾಗಿ ಉರಿತು. ಯಾವ ರೀತಿ ಉರಿತು? ಧಗ ಧಗ, ಹೌದಾ? ಚಟ 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 ಮುರಿದ್ಬಿಟ್ರು ಎಲ್ಲವನ್ನೂ ಅಂತ ಅಂತಾರೆ, ಹೌದಾ? ಪಟ ಪಟ ಪಟ, ಚಟ ಚಟ, ಧಗ ಧಗ, ಬಡ ಬಡ, ಇವೆಲ್ಲ ಇವು ಅನುಕರಣ ಅವ್ಯಯಗಳು. ನಾವು ಧ್ವನಿಯನ್ನು ಕೇಳಿಸ್ಕೊಂಡು ಬಾಯಲ್ಲಿ ಹೇಳ್ತಕ್ಕಂಥದ್ದು. ನಮಗೆ ಯಾವ ರೀತಿ ಕೇಳಿದೆ ಅದನ್ನು ನಾವು ಬಾಯಲ್ಲಿ ಹೇಳ್ತೀವಿ. ದಡ ಬಾಗಿಲು ಬಿಡಿದ್ರು, ಅವರು ಬಂದಿದ್ದರು ಮಕ್ಕಳು ನಿನ್ನೆ, ಧಡ್ ಅಂತ ಬಾಗಿಲು ಬಿಡಿದ್ರು ಅಂತ. ಅವರು ಜೋರಾಗಿ ಬಡ್ದಿರ್ತಾರೆ. ಧಡ್ ಅಂತ ಬಡಿದ್ರು ಅಂದ್ರೆ ಏನು? ಬಡಿಯುವ ತೀವ್ರತೆಯನ್ನು ಹೇಳ್ತಕ್ಕಂಥ ಶಬ್ದಗಳು. ಅದು ದಡ್ ಅಂತ ಬಂದಿರುತ್ತೋ ಶಬ್ದ, ಬಡ್ ಅಂತ ಬಂದಿರುತ್ತೋ ಸೆಕೆಂಡ್ರಿ. ನಮಗೆ ಹೆಂಗೆ ಕೇಳಿಸಿರುತ್ತೆ ಅದನ್ನು ನಾವು ಹೇಳ್ತಕ್ಕಂಥದ್ದು, ಹೌದಾ? ಮಳೆ ಜೋರಾಗಿ ಬಂದಿರುತ್ತೆ, ಅವಾಗ ಏನಂತೀವಿ? ಅಯ್ಯೋ ಮಳೆ ರಪ ಹೊಡಿತು, ನಾವು ಸೈಡಿಗೆ ನಿಂತಿದ್ವಿ, ಹೌದಾ? ನಮ್ಮ ಮಾತಿನಲ್ಲಿ ಸಹಜವಾಗಿ ಇಂಥ ಪದಗಳನ್ನು ಉಪಯೋಗಿಸ್ತೀವಿ. ನಾವು ಕೇಳಿದಂಥ ಪದಗಳನ್ನು ಪುನಃ ಅನುಕರಣೆ ಮಾಡಿ ಹೇಳ್ತಕ್ಕಂಥವು. ಬಟ್ ಇವು ಯಾವಕ್ಕೂ ಅರ್ಥ ಇರಲ್ಲ. ಧ್ವನಿ ವಿಶೇಷಣಗಳು ಇವೇನಿದಾವಲ್ಲ, ಇವು ಅರ್ಥ ಇರಲ್ಲ. ಅನುಕರಣೆ ಮಾಡಿ ಹೇಳ್ತಕ್ಕಂಥದ್ದಕ್ಕೆ ಅನುಕರಣ ಅವ್ಯಯಗಳು ಅಂತ ಕರಿತೀವಿ, ಹೌದಾ? ಇವೆರಡು ಅವ್ಯಯಗಳನ್ನು
ಕಳೆದ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ವಿ. ಈಗ ಮುಂದಿನ ಅವ್ಯಯ ನೋಡೋಣ. ಈಗ ಮುಂದಿನ ಅವ್ಯಯ ಯಾವುದು? ಭಾವಸೂಚಕ ಅವ್ಯಯ, ಮೂರನೇದು. ಯಾವುದು? ಭಾವಸೂಚಕ ಅವ್ಯಯ. ಇದಕ್ಕೇನು ಡೆಫಿನೇಷನ್ನು ನೋಡಿ. ಮನಸ್ಸಿನಲ್ಲಿ ಉಂಟಾಗುವ ಕೋಪ, ದುಃಖ, ಮೆಚ್ಚುಗೆ, ಆಶ್ಚರ್ಯ, ತಿರಸ್ಕಾರ, ಇತ್ಯಾದಿಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಹೌದಾ, ಕೆಲವು ಅರ್ಥವಿಲ್ಲದ ಪದಗಳನ್ನು ಬಳಸುತ್ತೇವೆ. ಹೌದಲ್ಲ? ಕೆಲವು ಅರ್ಥವಿಲ್ಲದ ಪದಗಳನ್ನು ಬಳಸುತ್ತೇವೆ. ಅಂತಹ ಪದಗಳನ್ನು ಭಾವಸೂಚಕ ಅವ್ಯಯಗಳೆಂದು ಕರೆಯುವರು. ಕಾಣ್ತಾ ಇದೆಯಾ? ಭಾವಸೂಚಕ ಅವ್ಯಯಗಳೆಂದು ಕರೆಯುವರು. ಕಾಣ್ತಾ ಇದೆ? ಏನು ಹೇಳ್ತದೆ? ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವ ಕೆಲವು ಅರ್ಥವಿಲ್ಲದ ಪದಗಳನ್ನು ಬಳಸುತ್ತೇವೆ. ಅಂತಹ ಪದಗಳನ್ನು ಭಾವಸೂಚಕ ಅವ್ಯಯಗಳೆಂದು ಕರೆಯುವರು. ಓಕೆ, ಡೆಫಿನೇಷನ್ ಕಾಣಿಸ್ತಾ ಇದೆಯಾ? ಒಂದ್ಸರಿ ಓದ್ಕೊಳ್ಳಿ. ನೋಡಿ, ಅರ್ಥ ಆಯ್ತಾ ಈಗ ಏನಂತ? ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸ್ತೀವಿ. ದುಃಖದಲ್ಲಿದ್ದ ವ್ಯಕ್ತಪಡಿಸ್ತೀವಿ, ಸಂತೋಷವಿದ್ದ ವ್ಯಕ್ತಪಡಿಸ್ತೀವಿ. ಹೌದೇನಪ್ಪ? ನಮಗೆ ಒಪ್ಪಿಗೆ ಇದ್ದ ಒಂಥರ ವ್ಯಕ್ತಪಡಿಸ್ತೀವಿ. ಕೆಲವೊಂದು ಪದಗಳನ್ನು ಬಳಸ್ತೀವಿ. ಒಪ್ಪಿಗೆ ಇದೆ, ಒಪ್ಪಿಗೆ ಇಲ್ಲ ಅಂತ ಹೇಳೋದು ಬೇರೆ. ಕೆಲವೊಂದು ಶಬ್ದಗಳು ನಮ್ಮ ಬಾಯಿಂದ ಬರ್ತಾವೆ. ಹೌದೇನಪ್ಪ? ಕೆಲವೊಂದು ಶಬ್ದಗಳು ನಮ್ಮ ಬಾಯಿಂದ ಬಂದಾಗ ನಮಗೇನು ಅನಿಸುತ್ತೆ? ನಾವು ಒಪ್ಪಿಗೆ ಕೊಡೋದಿಲ್ಲ, ಆದರೆ ತಕ್ಷಣವೇ ಆ ಶಬ್ದಗಳು ನಮ್ಮ ಬಾಯಿಂದ ಬರ್ತವೆ. ಅದಕ್ಕೆ ಯಾವುದೇ ಅರ್ಥ ಇರಲ್ಲ ಅವು. ಅದಕ್ಕೆ ಹೇಳಿದ್ದಾರೆ, ಕೆಲವು ಅರ್ಥವಿಲ್ಲದ ಶಬ್ದಗಳನ್ನು ಬಳಸ್ತೀವಿ. ಹೌದಾ? ಉದಾಹರಣೆಗೆ, ಒಂದು ದಾರಿಲಿ ಹೋಗ್ತಾ ಇರ್ತೀವಪ್ಪ, ಸೈಡಿಗೆ ಹಾವು ಹೋಗ್ತಾ ಇರುತ್ತೆ. ಹಾವು ನೋಡಿದಿರಲ್ಲ? ನೀವು ದಾರಿಲಿ ಹೋಗ್ತಾ ಇರ್ತೀರಿ, ಸೈಡಿಗೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಹೌದಾ? ನೀವು ಹಾವು ನೋಡಿ ಅಂತೀರಿ, ಹಾವು ಎಷ್ಟು ಚೆನ್ನಾಗಿದೆಯಲ್ಲ, ಗೋಲ್ಡನ್ ಕಲರ್, ಎಷ್ಟು ಸೈಡಿಗೆ ಹೋಗ್ತಾ ಇದೆ ನೋಡು ಅಂತೀವಿನಪ್ಪ. ಈಗ ನಾಯಿ ಹೋಗ್ತಾ ಇರುತ್ತೆ, ನಮಗೇನೋ ಅನಿಸಲ್ಲ. ಹಂದಿ ಹೋಗ್ತಾ ಇರುತ್ತೆ, ನಮಗೇನೋ ಅನಿಸಲ್ಲ. ಆಕಳು ಹೋಗ್ತಾ ಇರುತ್ತೆ, ನಮಗೇನೋ ಅನಿಸಲ್ಲ. ಸೈಡಿಗೆ ಹೋಗ್ತೀವಿ ನಾವು. ಹಾಗೆ ಹಾವು ಬಂದ್ರೆ ನಾವು ಸೈಡಿಗೆ ಹೋಗ್ತೀವ? ಹಾವು ಬಂದು ಜಾಗ ಬಿಟ್ರು, ಈ ಕಡೆ ಬರ್ರಿ ಹೋಗೋಣ ಅಂತ ಅಂತೀವ? ಫಸ್ಟ್ ಏನಂತೀವಿ? ಹಾವು ನೋಡಿದ ತಕ್ಷಣ ಅಂತೀವಿ.
ಅದೇ ಭಾವಸೂಚಕ ಅವ್ಯಯ. ಆ ಹಂಗೆ ನಿಂತಲ್ಲೇ ಶೇಕ್ ಆಗ್ಬಿಡ್ತೀವಿ, ಹೌದಿಲ್ಲ? ಇಂಥ ಶಬ್ದಗಳೇ ಭಾವಸೂಚಕ ಅವ್ಯಯ. ಅಂತೀವಿ, ಹೌದಾ? ಶಾಲೆ ರಿಸಲ್ಟ್ ನೋಡಕ್ಕೆ ಬಂದಿರ್ತೀರಿ, 85 ಆಗುತ್ತೆ ಅಂತ ಅನ್ಕೊಂಡಿರ್ತೀರಿ. ಮೇಡಮ್ ಅವರು ಮಾರ್ಕ್ಸ್ ಕಾರ್ಡ್ ಕೊಟ್ಟೇನಂತಾರೆ, ನಿಮ್ಮ ಕ್ಲಾಸ್ ಮೇಡಮ್ಮು, ಏನಯ್ಯ ಚೆನ್ನಾಗಿ ಬಂದಿದೆ ಮಾರ್ಕ್ಸು, ಏನಪ್ಪ ಕಷ್ಟಪಟ್ಟು ಓದಿದ್ದೇನೋ ಅಂತಾರೆ. ಮಿಸ್ ಅಂತೀರಿ. 85 88 ಆಗ್ಬೋದು ಅಂತ ಬಂದಿರ್ತೀರಿ. 95 96 ಆಗ್ಬಿಟ್ಟಿರುತ್ತೆ. ಅಬ್ಬಾ ಏನಂತೀರಿ? ಅಬ್ಬಾ ಖುಷಿ ಆಗುತ್ತೆ, ಹೌದಾ? ನಾವು ಅವಾಗ ಖುಷಿ ಆಯ್ತು ನನಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಅನ್ನಲ್ಲ, ಅಂತೀವಿ. ಆಮೇಲೆ ಅದಕ್ಕಿಂತ ಮೊದಲು ನಮ್ಮ ಬಾಯಿಂದ ಬರ್ತಕ್ಕಂಥ ಶಬ್ದ ಏನು? ಅಬ್ಬಾ. ಇದೇ ಭಾವಸೂಚಕ ಅವ್ಯಯ. ಕೆಲವೊಂದ್ಸರಿ ಛೇ ಅಂತೀವಿ, ಹೌದಾ? ನಾವೇನೋ ಬಸ್ ಕಾಯ್ತಾ ಇರ್ತೀವಿ, ಆ ಬಸ್ ಟೈಮಿಂಗ್ಸಿಗೆ ನಾವು ಹೋಗಿರಲ್ಲ, ಲೇಟಾಗಿ ಹೋಗ್ಬಿಡ್ತೀವಿ, ಹೌದಾ? ಬಸ್ ಹೋಗಿದೆಯೇನ್ರಿ ಬಸ್ಸು ಅಂತ ಕೇಳ್ತೀರಿ. ಜಸ್ಟ್ ಹೋಯ್ತಲ್ರಿ, ಒಂದು 5 ನಿಮಿಷ ಆಯ್ತು ನೋಡ್ರಿ ನೀವು ಬಸ್ಸು. ಅಯ್ಯೋ ಎಲ್ಲಲ್ಲ, ಅಯ್ಯಯ್ಯೋ ಅಂತೀವಿ ಫಸ್ಟ್. ಅಯ್ಯೋ ಬಸ್ ಹೋಯ್ತು, ನಾವು ಜಲ್ದಿ ಬೇಗ ಬರಬೇಕಾಗಿತ್ತು ಅಂತ ಅನ್ನಲ್ಲ, ಅಯ್ಯೋ ಅಂತೀವಿ. ಈ ಶಬ್ದಗಳು ಏನಿದಾವಲ್ಲ, ಇವು ಭಾವಸೂಚಕ, ನಮ್ಮ ಮನಸ್ಸಿನ ದುಃಖವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಹೌದಾ? ಯಾರೋ ನಿಮ್ಮ ಆತ್ಮೀಯರೊಬ್ಬರು ಅಜ್ಜನೋ ಅಜ್ಜಿನೋ ತುಂಬ ಪ್ರೀತಿ ಪಡಿಸ್ತಿರ್ತೀರಿ, ನಿಮ್ಮ ಸಂಬಂಧದಲ್ಲಿ ಯಾರೋ ಒಬ್ರು ಇರ್ತಾರೆ, ಅಥವಾ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ, ಹೌದಿಲ್ಲ? ಏನಾಗ್ತಾರೆ, ಈ ಮೊನ್ನೆ ಈ ಉದಾಹರಣೆಗೆ ನಿಮ್ಮ ನೆಚ್ಚಿನ ವ್ಯಕ್ತಿಗಳು ಬೇಡ, ನಿಮ್ಮ ನೆಚ್ಚಿನ ಯಾರಾದರೂ ಒಬ್ಬರು ತೀರ್ಕೊಂಡ್ರಪ್ಪ, ತುಂಬ ಬೇಕಾದವರು ಹಿರಿಯರು. ಈಗ ಅಬ್ದುಲ್ ಕಲಾಂ ಅವರು ದಿವಂಗತರಾದರು. ಅಬ್ದುಲ್ ಕಲಾಂ ಅವರು ತೀರ್ಕೊಂಡ್ರು ಅಂದ ತಕ್ಷಣ ಏನು ಅನ್ನಿಸ್ತು? ಅಬ್ಬಾ, ಅಯ್ಯೋ ಅನ್ನಿಸ್ತು. ಛೆ ಅಯ್ಯೋ, ಹೌದಾ? ಈ ರೀತಿ ನಮ್ಮ ಬಾಯಲ್ಲಿ ತಕ್ಷಣ ಶಬ್ದಗಳು ಬರ್ತಾವೆ. ದುಃಖ ಆದಾಗ, ತಿರಸ್ಕಾರ ಇದ್ದಾಗ, ಹೌದಾ? ಆಕ್ಷೇಪಗಳಿದ್ದಾಗ ಈ ರೀತಿ ತಿರಸ್ಕಾರ ಬರ್ತಾವೆ. ಉದಾಹರಣೆ ನಿಮ್ಮ ಫ್ರೆಂಡ್ಸ್ ಯಾರೋ ಹೇಳ್ತಾರೆ, ನಮಗೆ ಕೊಟ್ರಪ್ಪ ನಿಮಗೆ ಕೊಡಲಿಲ್ಲ ಅಂತೀವಿ ನಾವು ತಕ್ಷಣ. ನಂಗೆ ಕೊಟ್ಟಿಲ್ವಾ? ಹೌದಿಲ್ಲ? ಈಗ ಉದಾಹರಣೆ ಏನೋ ಫ್ರೆಂಡ್ಸ್ ಎಲ್ಲ ಹೋಗಿರ್ತಾರೆ, ನಮಗೆಲ್ಲ ಕೊಟ್ಟರು, ಹೌದಾ? ನಿಸ್ಕೊಂಬರ್ಬೇಕಾಯ್ತು ನಂದು ಅಂತ ನೀವು ಸ್ನೇಹಿತರಿಗೆ ಹೇಳ್ತೀಯ. ಅವಾಗೇನಂತ ನಿಮ್ಮ ಸ್ನೇಹಿತ ಏನೇಳ್ತಾನೆ, ಇಲ್ಲಪ್ಪ ನಮ್ಗೆ ಅಷ್ಟೇ ಕೊಟ್ಟರು, ನಿಂದು ಕೇಳಿದ್ವಿ ಕೊಡಲಿಲ್ಲ. ತಕ್ಷಣ ಬರುತ್ತೆ. ಯಾಕೆ ಕೊಡಲಿಲ್ಲ ಅಂತ ನಾವು ಕೇಳಲ್ಲ. ನೋಡಿ, ಭಾವನೆಗಳು, ನಮ್ಮ ಮನಸ್ಸಿನ ಭಾವನೆಗಳು ತಿರಸ್ಕಾರ ಇದ್ದಾಗ, ದುಃಖ ಇದ್ದಾಗ, ಆಕ್ಷೇಪ ಇದ್ದಾಗ ಈ ರೀತಿ ಬರ್ತಕ್ಕಂಥ ಪದಗಳೇ ಭಾವಸೂಚಕ ಅವ್ಯಯಗಳು, ಹೌದಾ? ಹಂಗಾರೆ ಯಾವ್ಯಾವ ಶಬ್ದಗಳು ನೋಡೋಣ. ಈ ಚಿಹ್ನೆಯನ್ನು ಬಳಸ್ತೀವಿ ಭಾವಸೂಚಕ ಅವ್ಯಯಕ್ಕೆ. ಈ ಚಿಹ್ನೆಯನ್ನು ಆಶ್ಚರ್ಯಕರ ಚಿಹ್ನೆ ಬಳಸ್ತೀವಿ. ಆಹಾ, ಅಯ್ಯೋ, ಓಹೋ, ಹೌದಾ? ಓ, ಅಕಟಕಟ, ಒಳಗಣ ಶಬ್ದ ಅಕಟಕಟ. ಛೇ, ಥೂ, ಈ ಪದಗಳು ಬಳಸ್ತೇವಲ್ಲ ನಾವು. ಛೇ, ಹಂಗೆ ಬರೋದಾಗಿತ್ತು ಅಂತೀವಿ. ಛೇ, ಅದು ಏನು, ಅದು ಅರ್ಥ ಇಲ್ಲ, ಅದು ಆದ್ರೂ ನಾವು ಮಾತಾ ಬಳಸ್ತೀವಿ. ಈಗ ಹೋಗ್ತಾ ಇರ್ತೀರಪ್ಪ ಕಾಲಲ್ಲಿ, ನಡ್ಕೊಂಡು ಹೋಗ್ತಾ ಇರ್ತೀರಿ, ಏನೋ ತುಳಿದು ಬಿಡ್ತೀರಿ ಅಂತ ತಿಳ್ಕೊಳ್ರಿ. ಅವಾಗ ಏನಂತೀರಿ? ಥೂ ಅಂತ ಅಂತೀವಿ ನಾವು. ಫಸ್ಟ್ ಥೂ ಅಂತ ಅಂತೀವಿ, ಹೌದಾ? ಫಸ್ಟ್ ಏನಂತೀವಿ? ಥೂ ಅಂತೀವಿ. ಆಮೇಲೆ ಅಯ್ಯೋ ನಾನು ನೋಡಲಿಲ್ಲ, ನೋಡ್ಬೇಕಾಗಿತ್ತು, ಸೆಕೆಂಡ್ರಿ ಕಾಲು ತೊಳ್ಕೊಳ್ಳೋದು, ಅವೆಲ್ಲ ಎರಡನೇದು. ತಕ್ಷಣ ಬರೋ ಉದ್ಗಾರ ಏನು?
ಅದು ಭಾವಸೂಚಕ ಅವ್ಯಯಗಳು. ಅರ್ಥ ಆಯ್ತಾ? ಅಹಾ, ಅಯ್ಯೋ, ಓಹೋ, ಹೋ, ಓ, ಅಕಟಕಠ, ಛೇ, ಥೂ. ಹೌದಾ? ಇವೆಲ್ಲವೂ ಏನಿವು? ಭಾವಸೂಚಕ ಅವ್ಯಯಗಳು. ಅರ್ಥ ಆಯ್ತಾ? ಇವುಗಳನ್ನೆಲ್ಲ ವ್ಯಕ್ತಪಡಿಸ್ತೀವಿ ನಾವು. ಓಕೆ, ಎಸ್. ಮುಂದಿಂದು ಕ್ರಿಯಾರ್ಥಕ ಅವ್ಯಯಗಳು. 4ನೇದೇ ಅದು ಕ್ರಿಯಾರ್ಥಕ ಅವ್ಯಯಗಳು. ಕ್ರಿಯಾ ಅರ್ಥಕ ಅವ್ಯಯಗಳು, ಕ್ರಿಯೆಯ ಅರ್ಥವನ್ನು ಕೊಡ್ತಕ್ಕಂಥ ಅವ್ಯಯಗಳು. ಹೌದಾ? ನೋಡೋಣ ಏನಿದು ಕ್ರಿಯಾರ್ಥಕ ಅವ್ಯಯಗಳು. ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳನ್ನು ಏನಂತ ಕರಿತೀವಿ? ಕ್ರಿಯಾರ್ಥಕ ಅವ್ಯಯಗಳೆಂದು ಕರೆಯುವರು. ನೋಡಿ, ನಿಮಗೆ ಕ್ರಿಯಾಪದ ಗೊತ್ತಿದೆ. ಹೌದಾ? ಕಳೆದ ತರಗತಿಗಳಲ್ಲಿ ಅಭ್ಯಾಸವನ್ನು ಮಾಡಿದ್ದೀರಿ. ಹೌದಾ? ಕ್ರಿಯಾಪದ ಓದನು, ಬಂದನು, ತಿಂದನು, ಮಾಡಿತು, ಮಾಡಿದನು, ಓಡಿದನು, ಇವೆಲ್ಲ ಕ್ರಿಯಾಪದಗಳು. ಕ್ರಿಯೆಯ ಅರ್ಥವನ್ನು ಕೊಡುವ ಪದಗಳೇ ಕ್ರಿಯಾಪದಗಳು ಅಂತ ಕಳೆದ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ದೀರಿ, ಅಭ್ಯಾಸ ಮಾಡಿದ್ದೀರಿ. ಇಲ್ಲಿ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು, ಹೌದಾ, ನಾಮಪದದ ಸ್ಥಾನದಲ್ಲಿ ನಿಂತು ನಾಮಪದವನ್ನು ಸೂಚಿಸುವ ಶಬ್ದಗಳನ್ನು ಏನಂತ ಕರೆದ್ವಿ ನಾವು ನಾಮಪದ ಪ್ರಕರಣದಲ್ಲಿ? ನಾಮಪದದ ಸ್ಥಾನದಲ್ಲಿ ನಿಂತು ಅವುಗಳನ್ನು ಸೂಚಿಸುವ ಪದಗಳು ಏನಂತ ಕರೆದ್ವಿ? ಹೇಳಿ, ನೆನಪು ಮಾಡ್ಕೊಳ್ಳಿ. ಹೌದಾ? ಏನಂತ ಕರೆದ್ವಿ? ಈಗ ರಾಮನು ಕಾಡಿಗೆ ಹೋದನು, ಅವನ ಜೊತೆಗೆ ಲಕ್ಷ್ಮಣನು ಹೊರಟನು, ಅವರು ಎಲ್ಲರೂ ಕೂಡಿ ಕಾಡಿಗೆ ಹೋದರು, ಅವರು ಅಲ್ಲಿ ಆಶ್ರಮವನ್ನು ಕಟ್ಟಿದರು ಅಂತ ವಾಕ್ಯ. ಇಲ್ಲಿ ಅವನು, ಅವನ, ಅವರು ಅಂತ ಪದಗಳು ಬಂದವು. ಅವನೇನಂತ ಕರೆದ್ವಿ ನಾವು? ಎಸ್, ನಾಮಪದದ ಸ್ಥಾನದಲ್ಲಿ ನಿಂತು ಅವುಗಳನ್ನು ಸೂಚಿಸುವ ಶಬ್ದಗಳನ್ನು ಏನಂತ ಕರೆದ್ವಿ? ಸರ್ವನಾಮಗಳು ಅಂತ ಕರೆದ್ವಿ ನಾವು. ಅವನು, ಅವರು, ಅವಳು, ಅದು, ಅವು. ಹೌದಾ? ಇದೇ ರೀತಿ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವಂಥ ಕ್ರಿಯಾಪದ ಅಲ್ಲ, ಬಟ್ ಕ್ರಿಯಾಪದ ಸ್ಥಾನವನ್ನು ಭರ್ತಿ ಮಾಡ್ತವೆ ಇವು. ಹೌದಾ? ಅಂಥ ಶಬ್ದಗಳನ್ನು ನಾವೇನಂತ ಕರಿತೀವಿ? ಕ್ರಿಯಾರ್ಥಕ ಅವ್ಯಯಗಳು. ನೋಡಿ, ಅದಕ್ಕೆ ಡೆಫಿನೇಷನ್ ಏನು ಹೇಳ್ತದೆ? ಕ್ರಿಯಾಪದದ ಸ್ಥಾನದಲ್ಲಿ ನಿಂತು, ಕ್ರಿಯಾಪದದ ಸ್ಥಾನದಲ್ಲಿ ನಿಂತು, ಹೌದಾ, ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸ್ತವೆ ಇವು. ಅಂತಹ ಅವ್ಯಯಗಳನ್ನು
ಕ್ರಿಯಾರ್ಥಕ ಅವ್ಯಯಗಳು. ಇವು ಸಂಪೂರ್ಣ ಕ್ರಿಯಾಪದ ಅಲ್ಲದೇ ಇರ್ಬೋದು, ಆದರೆ ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸ್ತವೆ. ಹೇಗೆ ನೋಡೋಣ, ಯಾವ್ಯಾವವು? ಹೌದು, ಸಾಕು, ಬೇಡ, ಉಂಟು. ಓಕೆ, ಬಹುದು, ಸಾಕು, ಉಂಟು, ಬೇಡ, ಮತ್ಯಾವು? ಹೌದಾ? ನೋಡಿ, ಹೌದು, ಅಲ್ಲ ಇತ್ಯಾದಿ ಶಬ್ದಗಳನ್ನು ನಾವು ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತೀವಿ. ನೋಡಿ, ಇವೆಲ್ಲವೂ ಕ್ರಿಯಾರ್ಥಕ ಅವ್ಯಯಗಳು. ಇವು ವಾಕ್ಯಗಳಲ್ಲಿ ಕೊನೆಯಲ್ಲಿ ಬರ್ತವೆ. ಕ್ರಿಯಾಪದದ ಸ್ಥಾನದಲ್ಲಿ ನಿಂತ್ಕೊಂಡು ಕ್ರಿಯೆಯನ್ನು, ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸ್ತವೆ. ಹೇಗೆ? ಒಂದೆರಡು ವಾಕ್ಯಗಳನ್ನು, ಉದಾಹರಣೆಯನ್ನು ನಿಮಗೆ ನಾನು ಬರೀತೀನಿ, ನೋಡಿ. ಒಂದೆರಡು ವಾಕ್ಯಗಳನ್ನು ಬರೆದ್ರೆ ನಿಮಗೆ ಇಲ್ಲಿ ಅರ್ಥ ಆಗ್ತದೆ. ಹೌದಾ? ಅವನಿಗೆ ವಿವೇಕ ಉಂಟು. ಅವನಿಗೆ ವಿವೇಕ ಉಂಟು. ಹೌದಾ? ನನಗೆ ಸ್ವಲ್ಪ ಹಣ ಬೇಕು. ಹೌದಾ? ನನಗೆ ಸ್ವಲ್ಪ ಹಣ ಬೇಕು. ಬೇಕು ಅಂತಕ್ಕಂಥದ್ದು ಕೂಡ ಅದು ಕ್ರಿಯಾರ್ಥಕ ಅವ್ಯಯನೇ. ಅದು ಅವನಿಗೆ ಯಾವುದೂ ಬೇಡ. ಅವನಿಗೆ ಯಾವುದೂ ಬೇಡ. ರಾಜನು ಹೌದೆಂದನು. ರಾಜನು ಹೌದೆಂದನು. ಅದೇನಪ್ಪ? ನನಗೆ ಹಣ ಬೇಕು. ನೋಡಿ, ಉದಾಹರಣೆಗೆ ಕೆಲವೊಂದು ವಾಕ್ಯಗಳನ್ನು ಬರೆದಿದ್ದೀನಿ ನಾನಿಲ್ಲಿ. ಅವನಿಗೆ ವಿವೇಕ ಉಂಟು. ಈ ಉಂಟು, ಉಂಟಾಗಿರುತ್ತದೆ ಅಂದರೆ ಅದೊಂಥರ. ಇಲ್ಲಿ ಉಂಟು ಅಷ್ಟೇ ಹೇಳುತ್ತಿಲ್ಲ, ಸಂಪೂರ್ಣ ಕ್ರಿಯಾಪದ ಇಲ್ಲ. ಕ್ರಿಯಾರ್ಥಕ ಅವ್ಯಯ ಅಂತ ಇವುಗಳನ್ನೇ ಕರೆಯೋದು. ಹೌದಾ? ಅವನಿಗೆ ಯಾವುದೂ ಬೇಡ. ಹೌದಾ? ಬೇಡ, ಇದು ಕ್ರಿಯಾಪದ ರೂಪದಲ್ಲಿ ಇರ್ತಕ್ಕಂಥ ಕ್ರಿಯಾಪದಗಳು ಮಾಡುವಂಥ ಕೆಲಸವನ್ನೇ ಇವು ಮಾಡ್ತವೆ. ಇಂಥ ಪದಗಳೇನಿದಾವಲ್ಲ, ಇವುಗಳಿಗೆ ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತೀವಿ. ಉಂಟು, ಬೇಡ, ರಾಜನು ಹೌದೆಂದನು. ಹೌದು, ಅವನೇ ಹೌದು. ಎಂದನು ಅಂತ ಸೇರ್ಕೊಂಡಿದೆ ಇಲ್ಲಿ. ಅವನೇ ಹೌದು. ಹೌದಾ? ಹೌದು, ಹೌದು. ನನಗೆ ಹಣ ಬೇಕು. ಬೇಕು, ಇದು ಕ್ರಿಯಾಪದದ ಕೆಲಸವನ್ನೇ ಮಾಡ್ತವೆ. ಇವು ಕ್ರಿಯಾಪದದ ಸ್ಥಾನದಲ್ಲಿ ನಿಂತ್ಕೊತವೆ. ಅವುಗಳ ಮಾಡುವ ಕೆಲಸವನ್ನೇ ಇವು ಸೂಚಿಸ್ತವೆ. ಹೌದಾ?
ಇವು ಇನ್ನೂ ಪೂರ್ಣ ರೂಪದಲ್ಲಿ ಅಂತಂದರೆ ನಿಮಗೆ ಹೇಳಬೇಕು ಅಂತಂದರೆ ನೋಡಿ, ಅದಕ್ಕೆ ಬೆಲೆ ಉಂಟಾಯಿತು, ಅದಕ್ಕೆ ಬೆಲೆ ಉಂಟಾಯಿತು, ಅದಕ್ಕೆ ಬೆಲೆ ಉಂಟಾಯಿತು, ಉಂಟು ಪ್ಲಸ್ ಆಯಿತು ಅಂತ ಬರ್ತದೆ. ಉಂಟು ಅದೇ ಕ್ರಿಯಾರ್ಥಕ ಅವ್ಯಯ. ಅರ್ಥ ಆಯ್ತಾ? ಇವು ವಾಕ್ಯ ರೂಪದಲ್ಲಿ ಬರ್ತವೆ. ಹೌದಾ? ಅವು ಜಿಂಕೆಗಳೇ ಹೌದು, ಅವು ಜಿಂಕೆಗಳೇ ಹೌದು, ಹೌದು ಅನ್ನೋದು. ಇವು ಈ ರೀತಿ ಸಂಪೂರ್ಣ ಕ್ರಿಯಾಪದ ಅಲ್ಲದೇ ಇದ್ದರೂ ಕೂಡ ಇವು ಕ್ರಿಯಾಪದದ ಜಾಗದಲ್ಲಿ ನಿಂತುಕೊಂಡು ಅವುಗಳ ಅರ್ಥವನ್ನು, ವಾಕ್ಯದ ಅರ್ಥವನ್ನು ಸಂಪೂರ್ಣಗೊಳಿಸ್ತವೆ. ಬೇಕು, ಬೇಡ, ಅಲ್ಲ, ಉಂಟು ಇವೇನಿದಾವಲ್ಲ ಇವು ಕ್ರಿಯಾರ್ಥಕ ಅವ್ಯಯಗಳು. ಕ್ರಿಯಾಪದದ ಜಾಗದಲ್ಲಿ ನಿಂತುಕೊಂಡು ಕ್ರಿಯಾಪದ ಮಾಡುವಂಥ ಕೆಲಸವನ್ನು ಈ ರೀತಿ ಪದಗಳು, ಶಬ್ದಗಳು ಮಾಡ್ತವೆ. ಇಂಥವುಗಳನ್ನು ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತೀವಿ ನಾವು. ನೋಡಿ, ಇವೆಲ್ಲ ಕ್ರಿಯೆಯನ್ನು ಸೂಚಿಸ್ತವೆ. ನಿಮಗೆ ಗೊತ್ತಾಗಬೇಕು ಅಂದರೆ ಇವು ಕ್ರಿಯೆಯನ್ನು ಸೂಚಿಸ್ತಾ ಇದ್ದಾವೆ. ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಬೇಕಿಲ್ಲಿ. ಯಾಕೆಂದರೆ 10ನೇ ತರಗತಿಗೆ ಒಂದು 2-3 ಸರಿ ಕ್ರಿಯಾರ್ಥಕ ಅವ್ಯಯಗಳನ್ನು ಕೇಳಿದ್ದಾರೆ. ಹೌದು, ಅವ್ಯಯಗಳ ಬಗ್ಗೆ ಕ್ರಿಯಾರ್ಥಕ ಅವ್ಯಯಗಳು, ಯಾಕೆಂದರೆ ಸ್ವಲ್ಪ ಇದರಲ್ಲಿ ಕನ್ಫ್ಯೂಷನ್ ಮಾಡಿ ಕೇಳ್ತಾರೆ. ಸೊ ಹಾಗಾಗಿ ಕ್ರಿಯಾರ್ಥಕ ಅವ್ಯಯಗಳನ್ನು ನೋಡಬೇಕಾದ್ರೆ ನಾವು ಅಲ್ಲಿ ಕ್ರಿಯಾಪದದ ಜಾಗದಲ್ಲಿ ಇರುತ್ತಿದ್ದು, ಜೊತೆಗೆ ಇದು ಕ್ರಿಯಾಪದ ಏನು ಕೆಲಸ ಮಾಡ್ತದೋ ಅದೇ ಕೆಲಸವನ್ನೇ ಮಾಡ್ತದೆ. ಇದು ವಾಕ್ಯದ ಕೊನೆಯಲ್ಲಿ ಇರ್ತದೆ. ಕ್ರಿಯಾಪದ ಹೌದಾ? ಕರ್ತೃಪದ, ಕರ್ಮಪದ, ಕ್ರಿಯಾಪದ ನಿಮಗೆ ಗೊತ್ತಿದೆ. ಆ ಕ್ರಿಯಾಪದ ಏನಿದೆಯಲ್ಲ ಆ ಮಾಡುವ ಕೆಲಸವನ್ನೇ ಇದೇ ಮಾಡ್ತದೆ. ಬೇಕು, ಬೇಡ, ಉಂಟು, ಇಲ್ಲ, ಸಾಕು, ಹೌದು, ಹೌದು ಈ ರೀತಿ ಪದಗಳು ಗೊತ್ತಾಗ್ತಾವಲ್ಲ ನಿಮಗೆ, ಇವುಗಳನ್ನು ಕ್ರಿಯಾರ್ಥಕಾವ್ಯಯಗಳು ಅಂತ ನಾವು ಕರಿತೀವಿ. ಹೌದು, ಹೌದು, ಸಾಕು, ಬೇಡ, ಉಂಟು, ಹೌದು, ಅಲ್ಲ ಈ ರೀತಿ ಪದಗಳು ಕ್ರಿಯೆಯ ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸ್ತವೆ. ಸಂಪೂರ್ಣ ಕ್ರಿಯಾಪದ ಆಗಿರೋದಿಲ್ಲ, ಅದನ್ನು ಗಮನಿಸ್ಬೇಕು ನೀವು. ಈ ರೀತಿ ಪದಗಳೇನಿದಾವಲ್ಲ ಇವುಗಳನ್ನು ಕ್ರಿಯಾರ್ಥಕ ಅವ್ಯಯಗಳು ಅಂತ ನೀವು ತಿಳ್ಕೋಬೇಕು. ಓಕೆ, ಎಸ್. ಮುಂದಿನ ಅವ್ಯಯ ಯಾವುದು? ಸಂಬಂಧಾರ್ಥಕ ಅವ್ಯಯ. ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವ್ಯಯಗಳ ಮೇಲೆ 1 ಅಂಕದ ಪ್ರಶ್ನೆ ಕಡ್ಡಾಯವಾಗಿ ಇರ್ತದೆ. ನೆನ್ಪಿಟ್ಕೊಳ್ಳಿ, 1 ಅಂಕದ ಪ್ರಶ್ನೆ ಕಡ್ಡಾಯವಾಗಿ ಇರ್ತದೆ ಅವ್ಯಯಗಳ ಮೇಲೆ. ಓಕೆ, ಮುಂದಿಂದು ಸಂಬಂಧಾರ್ಥಕ ಅವ್ಯಯ. ಸಂಬಂಧಾರ್ಥಕಾವ್ಯಯಗಳು ಇದು ಹೆಸರೇ ಸೂಚಿಸುವಂತೆ ಏನು ಹೇಳ್ತದೆ? ಸಂಬಂಧಗಳನ್ನು ಉಂಟು ಮಾಡ್ತಕ್ಕಂಥ ಅವ್ಯಯಗಳು. ಸಂಬಂಧ ಅಂದರೆ ಒಂದಕ್ಕೊಂದು ಬೆಸೆಯುವಂಥ ಪದಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಬೆಸೆಯುವಂಥದ್ದು, ಅದಕ್ಕೆ ಅಂತ ಕರಿತೀವಿ ಸಂಬಂಧಾರ್ಥಕ ಅವ್ಯಯಗಳು. ಈ ಸಂಬಂಧ ಬೆಳೆಸೋದು ಅಂತಾರಲ್ಲಪ್ಪ, ಅಂದರೆ ಏನರ್ಥ? ಒಂದಕ್ಕೊಂದು ಕೂಡಿಸುವಂಥದ್ದು. ಹೌದಾ? ಆ ರೀತಿ ಕೆಲಸ ಮಾಡ್ತಕ್ಕಂಥ ಪದಗಳನ್ನು ಇಲ್ಲಿ ಸಂಬಂಧಾರ್ಥಕ ಅವ್ಯಯಗಳು ಅಂತ ಕರಿತೀವಿ. ಏನು ಡೆಫಿನೇಷನ್ನು ನೋಡಿ, 2 ಪದಗಳನ್ನಾಗಲಿ
ಹಲವು ಪದ ಸಮುಚ್ಚಯಗಳನ್ನಾಗಲಿ ಎರಡು ಪದಗಳನ್ನಾಗಲಿ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಅಥವಾ ಸಂಬಂಧಗೊಳಿಸುವಂತಹ ಪದಗಳೇ ಸಂಬಂಧಾರ್ಥಕ ಅವ್ಯಯಗಳು. ನೋಡಿ, ಎರಡು ಪದಗಳನ್ನಾಗಲಿ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂತಹ ಪದಗಳೇ ಏನಂತ ಕರಿತೀವಿ? ಸಂಬಂಧಾರ್ಥಕ ಅವ್ಯಯಗಳು ಅಂತ ಕರಿತೀವಿ. ಹೌದಾ? ಅಂದರೆ ಏನರ್ಥ? ಎರಡು ಪದಗಳನ್ನು ಅಥವಾ ಪದಗಳ ಗುಂಪುಗಳನ್ನು ಅಥವಾ ವಾಕ್ಯಗಳನ್ನು ಜೋಡಿಸುವಂತಹ ಅಥವಾ ಸಂಬಂಧಗೊಳಿಸುವಂತಹ ಪದಗಳೇ ಸಂಬಂಧಾರ್ಥಕ ಅವ್ಯಯಗಳು ಅಂತ ಕರಿತೀವಿ. ಅಂದರೆ ಯಾವ್ಯಾವ ಪದಗಳವು ನೋಡಿ, ಮತ್ತು, ಅಥವಾ, ಆದ್ದರಿಂದ, ಹೌದಾ? ಅಲ್ಲದೆ ಇತ್ಯಾದಿ ಶಬ್ದಗಳನ್ನು ನಾವು ಏನು ಮಾಡ್ತೀವಿ? ಬಳಸ್ತೀವಿ. ಓಕೆ, ನೋಡಿ, ಈ ಶಬ್ದಗಳೆಲ್ಲವೇನಾಗ್ತವೆ? ಒಂದಕ್ಕೊಂದು ಪದಗಳನ್ನು ಅಥವಾ ವಾಕ್ಯಗಳನ್ನು ಜೋಡಿಸ್ತವೆ. ಹೌದಾ? ಹೇಗೆ ನೋಡ್ರಿ, ಇದೆ ಇಲ್ಲಿ. ಹೌದಾ? ಎಂಬ ಪದ ಇದೆ ಇಲ್ಲಿ. ಹೌದಾ? ರಾಮನೂ ಭೀಮನೂ ಸೀತೆಯೂ ಬಂದರು. ಹೌದಾ? ರಾಮನೂ ಭೀಮನೂ ಸೀತೆಯೂ ಬಂದರು. ಓಕೆ, ಇಲ್ಲಿ ನೋಡಿ, ಇಲ್ಲೇನಾಯ್ತು? ಇಲ್ಲಿ ರಾಮ ಭೀಮ ಸೀತೆ ಬಂದರು ಅಂತ ಹೇಳ್ಬೋದು. ರಾಮ ಭೀಮ ಸೀತೆ ಬಂದರು. ಈಗ ರಾಮನೂ ಭೀಮನೂ ಸೀತೆಯೂ ಬಂದರು. ಇಲ್ಲಿ ಒಂದು ಪದವನ್ನು ಇನ್ನೊಂದು ಪದವನ್ನು ಇಲ್ಲೇನಾಗಿದೆ? ಜೋಡಿಸಿದೆ. ಅಲ್ಲಿ ರಾಮನೂ ಬಂದ, ಭೀಮನೂ ಬಂದ, ಸೀತೆಯೂ ಬಂದಳು ಅಂತ ಅರ್ಥ. ಅದು ಆ ರೀತಿ ಅರ್ಥ ಬರುವಂತಕ್ಕೆ ಈಗ ರಾಮನೂ ಬಂದ, ರಾಮನೂ ಬಂದ, ಭೀಮನೂ ಬಂದ, ಸೀತೆಯೂ ಬಂದರು ಅಂತ ನಾವು ಹೇಳೋದಕ್ಕಿಂತ ರಾಮನೂ ಭೀಮನೂ ಸೀತೆಯೂ ಬಂದರು. ಹೌದಾ? ಇಲ್ಲಿ ಇಲ್ಲಿದೆ ನೋಡಿ, ರಾಮನೂ ಭೀಮನೂ ಸೀತೆಯೂ. ಅವೇನು ಡಬಲ್ ಗೆರೆ ಹೇಳಿದ್ದೀನಲ್ಲ, ಎರಡೆರಡು ಗೆರೆ ಹೇಳಿದ್ದೀನಲ್ಲ, ಅಲ್ಲೇನಾಗಿದೆ? ಎಂಬುದು ಬಂದಿದೆ. ರಾಮನೂ ಭೀಮನೂ, ಹೌದಾ, ಸೀತೆಯೂ. ಈ ಅನ್ನೋದೇನಾಯ್ತು ಹಂಗಾರೆ? ಒಂದು ಪದವನ್ನು ಮತ್ತೊಂದು ಪದವನ್ನು ಸಂಬಂಧಗೊಳಿಸಿದಂತೆ ಆಯಿತು.
ಹೌದಾ? ಅದೇ ರೀತಿ ರಾಮನಂ, ರಾಮನು, ಭೀಮನು, ಸೀತೆಯು ಒಂದರು, ಒಂದರ್. ಓಕೆ. ಉಂ 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 ನೋಡಿ, ಹೌದಾ? ಹಳಗನ್ನಡದಲ್ಲಿ ರಾಮನು, ಭೀಮನು, ಸೀತೆಯು ಅಂತ ಕರಿತೀವಿ ನಾವು. ಅಂದರೆ ಅರ್ಥ ಏನದು? ರಾಮನು, ಭೀಮನು ಅಂತಾನೆ. ಹಳಗನ್ನಡದಲ್ಲಿ ಉಂ ಈ ಪದ ಏನಾಗ್ತದೆ? ಸಂಬಂಧಾರ್ಥಕ ಅವ್ಯಯ. ನಮ್ಮ ಹೊಸಗನ್ನಡದಲ್ಲಿ ಯಾವ ರೀತಿಯಲ್ಲಿ ಹೂ ಇದೆಯೋ ಆ ರೀತಿಯಲ್ಲಿ ಉಂ. ಹೌದಾ? ರಾಮನು, ಭೀಮನು, ಸೀತೆಯು ಬಂದರ್. ನೋಡ್ರಿ, ಇಲ್ಲೊಂದಿದೆ, ಇನ್ನೊಂದು ಪದಗಳಿದ್ದಾವೆ. ಹೌದಾ? ಮುಂದಿನ ನೋಡೋಣ ಈಗ. ಅವನು ಬರುವುದೂ ಬೇಡ. ಆ ಕೆಲಸ ಆಗುವುದೂ ಬೇಡ. ನೋಡಿ, ಇನ್ನೊಂದು ರೀತಿ ಬಳಕೆ ಆಗ್ತದೆ. ಅದು ಯಾವ ರೀತಿ? ಇಲ್ಲಿ ಪದಗಳನ್ನು ಜೋಡಿಸ್ತದೆ. ಇಲ್ಲಿ ಪದ ಸಮುಚ್ಚಯವನ್ನೇ, ವಾಕ್ಯವನ್ನೇ ಜೋಡಿಸ್ತಾ ಇದೆ ನೋಡಿ. ಹೌದಾ? ಅವನು ಬರುವುದೂ ಬೇಡ, ಆ ಕೆಲಸ ಆಗುವುದೂ ಬೇಡ. ಅವನು ಬರುವುದೂ ಬೇಡ, ಆ ಕೆಲಸ ಆಗುವುದೂ ಬೇಡ. ಇದು ಏನನ್ನು ಹೇಳ್ತದೆ? ಊ ಎಂಬುದು ಏನಾಗಿದೆ? ಇಲ್ಲಿ ಎರಡೆರಡು ಪದಗಳನ್ನು ಜೋಡಿಸಿದೆ, ಪದ ಸಮುಚ್ಚಯಗಳನ್ನು ಜೋಡಿಸಿದೆ. ಹೌದಾ? ಅವನು ಬರುವುದು ಬೇಡ ಎಂಬ ಪದ ಸಮುಚ್ಚಯವನ್ನು ಆ ಕೆಲಸ ಆಗುವುದು ಬೇಡ ಎಂಬ ಪದ ಸಮುಚ್ಚಯಕ್ಕೇನಾಗಿದೆ? ಸಂಬಂಧಗೊಳಿಸಿದೆ. ಅವನು ಬರುವುದೂ ಬೇಡ, ಆ ಕೆಲಸ ಆಗೋದೂ ಬೇಡ. ನಾವು ಬಳಸ್ತೀವಿ ಇಲ್ಲಿ, ಹೌದಿಲ್ಲ? ನೀ ಕೊಡೋದೂ ಬೇಡ, ತಿರುಗಿ ನಾನು ನಿನ್ನ ಟೈಮಿಗೆ ಬಡ್ಡಿ ಕೊಡೋದೂ ಬೇಡ. ನಾವು ಹೇಳ್ತೀವಿಲ್ಲ ಮಾತಿನಲ್ಲಿ, ಅಪ್ಪ ನೀನು ದುಡ್ಡು ಕೊಡೋದೂ ಬೇಡ, ನಾನು ನಿನಗೆ ಬಡ್ಡಿ ಕೊಡೋದೂ ಬೇಡ, ನೀ ಬಂದಾಗಲೆಲ್ಲ ಮನೆಗೆ ಕೇಳೋದೂ ಬೇಡ. ಈ ರೀತಿ ನಾವು ಮಾತಾಡ್ತಿರ್ತೀವಿ ಆಡು ಭಾಷೆಯಲ್ಲಿ, ಮನೆಯಲ್ಲಿ ದಿನನಿತ್ಯದ ವ್ಯವಹಾರಗಳಲ್ಲಿ ನಾವು ಮಾತಾಡ್ತಿರ್ತೀವಿ. ಬೇಡ ಅಂದಾಗ ಈ ರೀತಿ ಪದವನ್ನು ಬಳಸ್ತೀವಿ. ಇಲ್ಲಪ್ಪ ನೀನು ಕೊಡೋದು ಬೇಡ, ನಾನು ಬರೋದು ಬೇಡ, ಹಿಂಗಂತೀವ ನಾವು. ಇಲ್ಲ ಅಪ್ಪ ನೀನು ಕೊಡೋದೂ ಬೇಡ. ನಾವೇನಂತೀವಿ? ಯಾರೋ ವಿದ್ಯಾರ್ಥಿ 4 ಸರಿ ಹೇಳಿದ್ರು ಹೋಮ್ವರ್ಕ್ ಮಾಡಿರಲ್ಲ, ಏನಂತೀವಿ? ನೀನು ಬರೆಯೋದೂ ಬೇಡ, ನಾನು ನಿನಗೆ ಹೊಡೆಯೋದೂ ಬೇಡ, ಅಪ್ಪಾಜಿ ಅಮ್ಮನ ಕರ್ಕೊಂಬಾರಪ್ಪ ಮಾತಾಡೋಣ ಅಂತೀವಿ ನಾವು. ಹೌದಾ? ಇಲ್ಲಿ ಸಹ ಬರ್ಕೊಂಬರ್ತೀನಿ ಸರ್ ಅಂತ ನಾನು. ಬೇಡಪ್ಪ, ನೀನು ಬರೆಯೋದೂ ಬೇಡ, ನಾನು ನಿನಗೆ ಹೊಡೆಯೋದೂ ಬೇಡ, ಅಪ್ಪಾಜಿ ಅಮ್ಮನ ಕರ್ಕೊಂಬಂದ್ಬಿಡು, ಮಾತಾಡೋಣ, ನಿಂದೇನು ಸಮಸ್ಯೆ ಕೇಳೋಣ ಅಂತ ಹೇಳ್ತೀವಿ ನಾವು. ಹೌದಾ? ನಾವು ಪದಗಳನ್ನು ನೋಡಿ, ಆಡು ಭಾಷೆಯಲ್ಲಿ ದಿನನಿತ್ಯದಲ್ಲಿ ನಾವು ಈ ಪದಗಳನ್ನು ಬಳಸ್ತೀವಿ ನಾವು. ಅಂದರೆ ಒಂದಕ್ಕೊಂದು ಲಿಂಕಪ್. ಹೌದಾ? ಒಂದಕ್ಕೊಂದು ಲಿಂಕಪ್. ಅದನ್ನು ಬಳಸ್ತಾನೆ ನಾವು ಮಾತಾಡೋಕ್ಕೆ ಸಾಧ್ಯವೇ? ಮಾತಾಡೋಕ್ಕೆ ಸಾಧ್ಯತೆ ಇದೆ, ಆದರೆ ನಾವು ಮಾತಾಡಲ್ಲ, ಅದನ್ನು ಬಳಸ್ತೀವಿ. ಅದು ಆ ಸಂದರ್ಭಗಳಲ್ಲಿ, ಸನ್ನಿವೇಶಗಳಲ್ಲಿ ಆ ಪದ ಬಳಕೆ ಆಗಲೇಬೇಕು. ಆ ಬಳಕೆ ಆದಾಗ ಮಾತ್ರ ಅದಕ್ಕೊಂದು ವಿಶೇಷ ಅರ್ಥ ಬರ್ತದೆ. ಈಗ ನಾವು ಹೇಳಿದ್ವಲ್ಲ, ಈಗ ದುಡ್ಡು ಕೊಡ್ತಿರ್ತಾನೆ, ಅವಾಗ ಏನು ಮಾಡ್ತೀವಿ ನಾವು? ಅವನವೆಲ್ಲ ಕಂಡೀಷನ್ ಕೇಳಿ, ನೀನು ಕೊಡೋದೂ ಬೇಡ, ನೀನು ಕೊಡಬೇಡ, ನೀನು ಬರೋದು ಕೇಳೋದು ಬೇಡ ಅಂತ ನಾವು ಹೇಳಲ್ಲ. ಅಪ್ಪ ಸ್ನೇಹಿತರಿಗೆ, ಗುರುವೇ ನೋಡಪ್ಪ ಬ್ರದರ್, ನೀನು ಕೊಡುವುದೂ ಬೇಡ, ನೀ ಮನೆ ಹತ್ರ ಬರುವುದೂ ಬೇಡ, ತಿರುಗಿ ನಾನು ತಿಂಗಳ ನಿನಗೆ ಬಡ್ಡಿ ಕೊಡುವುದೂ ಬೇಡ. ಊ ಪದೇ ಪದೇ ಒಂದು ಪದಕ್ಕೆ ಇನ್ನೊಂದು ಪದಕ್ಕೆ ಸೇರಿಸ್ತಾ ಹೋಗ್ತೀವಲ್ಲಿ. ಹೌದಾ? ಇದು ಸಂದರ್ಭ ಸನ್ನಿವೇಶಗಳಲ್ಲಿ ಆ ಮಾತಿನ ಒತ್ತನ್ನು ಕೊಡಲಿಕ್ಕೆ, ಆ ಮಾತಿನ ಗಾಂಭೀರ್ಯವನ್ನು, ಅರ್ಥದ ಗಾಂಭೀರ್ಯವನ್ನು ಕೊಡಲಿಕ್ಕೆ
ಇಂಥ ಪದಗಳನ್ನು ನಾವು ಬಳಸ್ತೀವಿ. ಇವುಗಳನ್ನು ಏನಂತ ಕರಿತೀವಿ? ಸಂಬಂಧಾರ್ಥಕ ಅವ್ಯಯಗಳು. ಈಗ ನೀನು ಕೊಡೋದು ಬೇಡ, ನಿನ್ನ ಮನೆಗೆ ಬರೋದು ಬೇಡ, ನಾನು ತಿಂಗಳ ನಿನ್ನ ಹತ್ರ ಕೊಡೋದು ಬೇಡ, ಈ 3 ವಾಕ್ಯಗಳನ್ನು ಏನು ಮಾಡ್ತಾ ಇದೆ? ಅನ್ನೋದು ಲಿಂಕಪ್ ಮಾಡ್ತಾ ಇದೆ, ಹೌದಾ? ರಿಲೇಟ್ ಮಾಡ್ತಾ ಇದೆ, ಸಂಬಂಧಗೊಳಿಸ್ತಾ ಇದೆ. ಸೊ ಈ ರೀತಿ ಸಂಬಂಧಗೊಳಿಸುವುದನ್ನೇ ಸಂಬಂಧಾರ್ಥಕ ಅವ್ಯಯಗಳು ಅಂತ ಕರಿತೀವಿ. ಓಕೆ, ಇನ್ನು ಕೆಲವು ಪದಗಳನ್ನು ನೋಡೋಣ. ಮತ್ತೆ ಅವು ಮತ್ತು ಅನ್ನೋದು ಇದೆ ಅಲ್ಲಿ, ಹೌದಾ? ಅವು ಹೆಂಗೆ ಮಾಡ್ತವೆ ನೋಡಿ. ಅವನು, ನಾವು ಮಾತಾಡ್ತಾ ಹೇಳ್ತೀವಿ, ಅವನು ಮತ್ತು ನೀನು ಇಬ್ಬರೂ ಹೋಗ್ರಿ, ಅವನು ಮತ್ತು ನೀನು ಇಬ್ಬರು ಹೋಗ್ರಿ. ನಿಮಗೆ ಪದಗಳು ನಿಮಗೆ ಭಾಳಷ್ಟು ಬಳಸ್ತೀವಿ ನಾವು, ಇದು ಗೊತ್ತಿದೆ, ಪರಿಚಿತ ಇದೆ ನಿಮಗೆ. ಮತ್ತು, ಹೌದಾ? ಅಕ್ಕಿ ಕೊಡಿ ಅಥವಾ ಇನ್ನೊಂದೇನು ಹೇಳ್ತೀವಿ, ಅದಕ್ಕೆ ಆಲ್ಟರ್ನೇಟ್ ಆಗಿ ಅಂಗಡಿಗೆ ಹೋದಾಗ ಅಕ್ಕಿ ಕೊಡಿ ಅಥವಾ ಅದಕ್ಕೆ ಆಲ್ಟರ್ನೇಟ್ ಆ ಪದಕ್ಕೆ ಪುಷ್ಟಿ ಬರುವ ರೀತಿಯಲ್ಲಿ, ಹೌದಾ? ಹಾಲು, ಸಾರಿ ಅಕ್ಕಿ ಬೇಡ, ಹಾಲು ಇರ್ತದೆ, ನಂದಿನಿ ಹಾಲು ಕೊಡಿ, ಅದಿಲ್ಲ, ಅಥವಾ ಆರೋಗ್ಯ ಕೊಡಿ ಅಂತ ಕೇಳ್ತೀವಿ ನಾವು. ಅಂದರೆ ಆಲ್ಟರ್ನೇಟ್, ಅದು ಇಲ್ಲದೇ ಇದ್ರೂ ಅದನ್ನು ಕೊಡಿ ಅಂತ ಅರ್ಥ, ಅದು ಅಥವಾ ಅಂತ ಹೇಳ್ತೀವಿ ನಾವು. ಅದಿಲ್ಲೇನ್ರಿ, ಅದಿಲ್ಲದೇ ಇದ್ದರೆ ಈ ರೀತಿ ಹೇಳ್ತೀವಲ್ಲ, ಅಥವಾ, ಅದು ಗ್ರಾಂಥಿಕ ರೂಪದಲ್ಲಿ. ನಿಮಗೆ ಮಾಡ್ತೀನಿ, ಗ್ರಾಂಥಿಕ ರೂಪ ಮಾಡಬೇಕು ಅವಾಗ. ಯಾಕೆಂದರೆ ನಮ್ಮ ಆಡು ಭಾಷೆಯಲ್ಲಿ ಕೆಲವು ಪದಗಳನ್ನು ನಾವು ಬರವಣಿಗೆಯಲ್ಲಿ ಬಳಸ್ದಂಗೆ ನಾವು ಆಡು ಭಾಷೆಯಲ್ಲಿ ಕೆಲವು ಪದಗಳನ್ನು ಬಳಸಲ್ಲ, ಅವುಗಳನ್ನು ಬರಲಿಕ್ಕೆ ಬರಲ್ಲ. ಬರಿಬೋದು, ಬರಿಲಾರ್ದಂಥ ಪದಗಳಲ್ಲ, ಆದರೆ ವಿಶೇಷ ಅರ್ಥವನ್ನು ಬರವಣಿಗೆಯಲ್ಲಿ ಬೇರೆ ರೀತಿಯೇ ಅರ್ಥವನ್ನು ಪಡ್ಕೋತಾವೆ, ಹೌದಾ? ಆ ನಂದಿನಿ ಕೊಡಿ ಅದಿಲ್ಲ ಅಂದರೆ ಅಂತ ನಾವು ಹೇಳ್ತೀವಿ, ಅದನ್ನೇ ಅಥವಾ ಅಂತ ಗ್ರಾಂಥಿಕದಲ್ಲಿ ಬಳಸ್ತೀವಿ ನಾವು, ಹೌದಾ? ನಂದಿನಿ ಕೊಡಿ ಅಥವಾ ಆರೋಗ್ಯ ಕೊಡಿ, ಹೌದಾ? ಆ ರೀತಿಯಲ್ಲಿ. ಆಮೇಲೆ ಮತ್ತು ನೋಡಿ, ತಂದೆ ತಾಯಿಗಳ ಸೇವೆ ಮಾಡಬೇಕು ಮತ್ತು ಅವರ ಆಜ್ಞೆಯನ್ನು ಪಾಲಿಸಬೇಕು, ಇದು, ಹೌದಾ? ಮತ್ತು 2 ಶಬ್ದಗಳನ್ನು ಜೋಡಿಸುವಂಥದ್ದು. ಅಥವಾ ನಂದಿನಿ ಕೊಡಿ ಅಥವಾ ಆರೋಗ್ಯ ಕೊಡಿ, ಹೌದಾ? ಅದೇ ರೀತಿ 1 ಮೂಟೆ ಅಕ್ಕಿ ಕೊಡಿ ಅಥವಾ 150 ರೂಪಾಯಿ ಕೊಡಿ. ನೋಡಿ, ನಾವು ಹೇಳ್ತೀವಿ ನೋಡಿ ಹೆಂಗೆ ಪದಗಳನ್ನು ಒಂದಕ್ಕೊಂದು ರಿಲೇಟ್ ಮಾಡ್ತವೆ. ಈಗ ಹೋಗಿರ್ತೀವಿ, ಅವ್ನು ದುಡ್ಡು ಕೊಡಬೇಕು ಅಥವಾ ಅಕ್ಕಿ ಕೊಡಬೇಕು, ನೋಡಪ್ಪ 1 ಮೂಟೆ ಅಕ್ಕಿ ಕೊಡು ಅಥವಾ 150 ರೂಪಾಯಿ ಕೊಡು. ಅವ್ನು 150 ರೂಪಾಯಿ ಕೊಡಬೇಕಾಗಿರುತ್ತೆ, ಇರಲ್ಲ ದುಡ್ಡು, ಅಕಸ್ಮಾತ್ ಇರುತ್ತೋ ಇಲ್ವೋ, ಅವ್ರ ಸ್ನೇಹಿತರು 150 ರೂಪಾಯಿ ಕೊಡ್ತೀಯಯ್ಯ, ಅಕ್ಕಿ ಕೊಟ್ಬಿಡ ಅದ್ರ ಬದಲು ಅಂತ ಇಷ್ಟೆಲ್ಲ ಹೇಳೋ ಬದಲು 150 ರೂಪಾಯಿ ಅಕ್ಕಿ, 1 ಮೂಟೆ ಅಕ್ಕಿ ಕೊಡು ಅಥವಾ 150 ರೂಪಾಯಿ ಕೊಡು. ಇಲ್ಲಿ ಅಥವಾ ಅನ್ನೋದೇನಾಯಿತು, ಅಕ್ಕಿ ಕೊಡು, ಇಲ್ಲ ಅದಿಲ್ಲದೇ ಇದ್ದರೆ, ಅಕ್ಕಿ ಕೊಡೋಕೆ ನಿನಗೆ ಆಗದೇ ಇದ್ದರೆ ಅಂತ ಅದು ಅರ್ಥವನ್ನು ಹೇಳ್ತಕ್ಕಂಥದ್ದು. 150 ರೂಪಾಯಿ ಕೊಡು. ಈ ರೀತಿ ಪದಗಳನ್ನು ಏನು ಬಳಸ್ತೀವಲ್ಲ, ಇಂಥ ಪದಗಳೇ ನೀವು ಸಂಬಂಧಾರ್ಥಕ ಅವ್ಯಯಗಳು. ಸಂಬಂಧವನ್ನು ಹೇಳ್ತದೆ ಅದು. ಅಕ್ಕಿ ಕೊಡು ಅಥವಾ ಅನ್ನೋದೇನು, ಇದನ್ನು ಬಿಟ್ಟು ಆಲ್ಟರ್ನೇಟ್, ಅದಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆ, ಅದಿಲ್ಲ ಅಂದರೆ ಅದನ್ನು ಕೊಡು ಅಂತ ಹೇಳಿ. ಓಕೆ, ಎಸ್. ಆದ್ದರಿಂದ ಅವನು ಬರಲಿಲ್ಲ, ಆದ್ದರಿಂದ ನಾನೂ ಬರಲಿಲ್ಲ. ಅವನು ಬರಲಿಲ್ಲ, ಅದಕ್ಕೆ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನನಗೆ ಬರೋಕ್ಕಾಗಲಿಲ್ಲ ಅಂತೀವಿ, ಇಷ್ಟೆಲ್ಲ ಹೇಳೋ ಬದಲು ಅವನೇನಂದ್ಬಿಟ್ಟ, ಅವನು ಬರಲಿಲ್ಲ ಆದ್ದರಿಂದ ನಾನೂ ಬರಲಿಲ್ಲ, ಅವನು ಕೊಡಲಿಲ್ಲ ಆದ್ದರಿಂದ ನಾನೂ ತರಲಿಲ್ಲ. ನೋಡಿ, ಬಳಸ್ತೀವಿಲ್ಲ, ಆದ್ದರಿಂದ ನಾವು ಬಳಸ್ತೀವಿ, ಹೌದಾ? ಹೌದಾ? ಅದೇ ರೀತಿ ಅವನು ಬರಲಿಲ್ಲ ಆದ್ದರಿಂದ ನಾವು ಕೊಡಲಿಲ್ಲ, ಅವನು ಕೊಡಲಿಲ್ಲ ಆದ್ದರಿಂದ ನಾನೂ ತರಲಿಲ್ಲ, ಅವನು ಬರಲಿಲ್ಲ ಆದ್ದರಿಂದ ನಾನು ಬರಲಿಲ್ಲ, ಅವನು ಬರದೇ ಇರೋದಕ್ಕೆ ನನಗೆ ಆಸಕ್ತಿ ಇಲ್ದಂಗಾಗಿ ನಾನೂ ಬರಲಿಲ್ಲ ಅಂತ ಹೇಳೋ ಬದಲು ಆದ್ದರಿಂದ ಅನ್ನುವ ಒಂದು ಪದ ಏನಾಗ್ತದೆ, ಇಷ್ಟೆಲ್ಲ ಅರ್ಥವನ್ನು ಹೇಳ್ತದೆ. ಅಲ್ಲಿಗೆ ಅದೇನಾಯಿತು, ಆ ಪದಕ್ಕೂ ಸಂಬಂಧ ಉಂಟಾಯಿತು. ಅವನು ಬರಲಿಲ್ಲ ಆದ್ದರಿಂದ ನಾನೂ ಬರಲಿಲ್ಲ. ಓಕೆ, ಇನ್ನೊಂದು ಪದ ಬರ್ತದೆ ಇದರಲ್ಲಿ, ಆದರೆ ಅಂತ. ಆದರೆ ಇನ್ನೊಂದು ಪದ ಬರ್ತದೆ, ಆದರೆ. ಮಳೆ ಬಂತು ಆದರೆ ಕೆರೆ ತುಂಬಲಿಲ್ಲ, ಹೇಳ್ತೀವಿಲ್ಲ ನಾವು.
ಮಳೆ ಬಂತು, ಇದು ಕೂಡ ಸಂಬಂಧಾರ್ಥಕವೇ. ಆದರೆ ಮಳೆ ಬಂತು ಆದರೆ ಕೆರೆ ತುಂಬಲಿಲ್ಲ, ಆದರೆ ಅಂತ ಪದ ಸೇರಿಸ್ತೀವಿ ನಾವು. ಮದುವೆ ಇಟ್ಕೊಂಡಿದ್ರು ಆದರೆ ಜನ ಬರಲಿಲ್ಲ. ನೋಡಿ ಅರ್ಥ ಏನು ಹೇಳ್ತದೆ, ಮದುವೆ ಇಟ್ಕೊಂಡಿದ್ರು ಅವರು ಜನಸಂಪರ್ಕ ಕಡಿಮೆ, ಸರಿಯಾಗಿ ಯಾರನ್ನು ಕರೆದಿಲ್ಲ. ಇವೆಲ್ಲರ ಇವೆಷ್ಟು ವಿಷಯಗಳ ಬದಲು ಮದುವೆ ಇಟ್ಕೊಂಡಿದ್ರು ಆದರೆ ಬರಲಿಲ್ಲ, ಜನ ಬರಲಿಲ್ಲ. ಮದುವೆ ಇತ್ತು, ಕರೋನಾ ಇತ್ತು, ಹಾಗಾಗಿ ಬರಲಿಲ್ಲಪ್ಪ ಜನಗಳು. ಹೌದೇನಪ್ಪ? ಮದುವೆ ಪಾಪ ಇಟ್ಕೊಂಡಿದ್ರು, ಛತ್ರದಲ್ಲಿ ಇಟ್ಕೊಂಡಿದ್ರು, ಮದುವೆ ಇಟ್ಕೊಂಡಿದ್ರು, ಛತ್ರದಲ್ಲಿ ಇಟ್ಕೊಂಡಿದ್ರು, ಕೊರೋನಾ ಇತ್ತು ಹಾಗಾಗಿ ಜನ ಎದುರಿದ್ರು, ಬರಲಿಲ್ಲ ಅಂತ ಹೇಳೋದಕ್ಕಿಂತ ಮದುವೆ ಇಟ್ಕೊಂಡಿದ್ರು ಆದರೆ ಜನ ಬರಲಿಲ್ಲ. ಕೊನೆ ಆಮೇಲೆ ಮತ್ತೆ ಹೇಳ್ತೀವಿ, ಏನಂತ ವಿಷಯ ಹೇಳ್ತೀವಿ, ಬಿಡಲ್ಲ ನಾವು. ಆ ಕೊರೋನಾ ಇತ್ತಲ್ರಿ ಹಂಗಾಗಿ ಜನ ಕಡಿಮೆ. ಈ ಆದರೆ ಎನ್ನುವ ಪದ ನೋಡಿ, ಮದುವೆ ಛತ್ರದಲ್ಲಿ ಇಟ್ಕೊಂಡಿದ್ರು ಆದರೆ ಜನ ಬರಲಿಲ್ಲ. ಆದರೆ ಅನ್ನೋದೇನಿದೆಯಲ್ಲ, ಮದುವೆ ಛತ್ರದಲ್ಲಿ ಇಟ್ಕೊಂಡಿದ್ರು ಜನ ಬರಲಿಲ್ಲ ಎಂಬ ಪದಗಳ ಎರಡು ಪದ ಸಮುಚ್ಚಯಗಳನ್ನು ಏನು ಮಾಡ್ತದು, ಜೋಡಿಸ್ತು. ಆದರೆ, ಮತ್ತು, ಅಥವಾ, ಆದ್ದರಿಂದ, ಅಲ್ಲದೆ, ದೇವರಲ್ಲದೆ ನಮಗೆ ಯಾರು ದಿಕ್ಕು, ಈ ರೀತಿ ಪದಗಳನ್ನು ಬಳಸ್ತೀವಿ. ದೇವರಲ್ಲದೆ, ದೇವರು ಅಲ್ಲದೆ, ದೇವರಲ್ಲದೆ ಇನ್ಯಾರಪ್ಪ ದಿಕ್ಕು ಅಂತೀವಿ ನಾವು. ಯಾರು ದೊಡ್ಡ ಮನೆ ಕಟ್ಟಿರ್ತಾನೆ, ಹೌದೇನಪ್ಪ? ಹೋಗಿ ಏನಯ್ಯ ದೊಡ್ಡ ಮನೆ ಕಟ್ಟಿಬಿಟ್ಟಿದ್ಯಾ, ಸ್ನೇಹಿತರ ಕೇಳ್ತಾನೆ. ಅವಾಗ ಅವನೇ ಹೇಳ್ತಾನೆ, ನಮಗೇನಪ್ಪ ದೇವ್ರ ದಯೆ ಇಲ್ಲದೆ ಇದ್ದರೆ, ದೇವ್ರ ದಯೆ ಇಲ್ಲದೇ ಕಟ್ಟಕ್ಕಾಗುತ್ತಾ? ಇಲ್ಲದೇನೆ, ಇಲ್ಲದೆ, ಅಲ್ಲದೆ, ಇಂಥ ಪದಗಳೇನಿದಾವಲ್ಲ, ಅಲ್ಲದೆ, ದೇವರಲ್ಲದೆ ಇನ್ಯಾರಪ್ಪ ನಮಗೆ ಈ ರೀತಿ ಶಕ್ತಿ ಕೊಡೋದು? ಅಲ್ಲದೆ, ಈ ರೀತಿ ಪದಗಳೇನಿದಾವಲ್ಲ ಇವು ಒಂದಕ್ಕೊಂದು ಪದಗಳನ್ನು ವಾಕ್ಯ ಸಂಬಂಧಗೊಳಿಸ್ತವೆ. ಇವೇನಿವು ಸಂಬಂಧಾರ್ಥಕ ವ್ಯಯಗಳು. ಓಕೆ, ಅರ್ಥ ಆಯಿತು? ಅರ್ಥ ಆಯ್ತಲ್ಲ? ಈಗ ಈ ರೀತಿ ಪದಗಳು ಸಂಬಂಧಾರ್ಥಕ ಅವ್ಯಯಗಳು. ಇನ್ನು ಮುಂದಿಂದು ಅವಧಾರಣಾರ್ಥಕ ಅವ್ಯಯ. ಯಾವುದು? ಅವಧಾರಣಾರ್ಥಕಾವ್ಯಯ. 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 ನೋಡಿ, ಅವಧಾರಣೆ ಅರ್ಥವನ್ನು ನೀಡ್ತಕ್ಕಂಥದ್ದು. ಅವಧಾರಣೆ ಅಂದರೆ ನಿಶ್ಚಯಪಡಿಸ್ತಕ್ಕಂಥದ್ದು. ಹೌದಾ? ಒಪ್ಪಿಗೆಯನ್ನು ಹೌದು ಅಂತ ಹೇಳ್ತಕ್ಕಂಥದ್ದು ಅವಧಾರಣೆ ಅಂದರೆ ಹೇಳ್ತಕ್ಕಂಥದ್ದು. ಆ ರೀತಿ ಅರ್ಥ ಬರತಕ್ಕಂಥದ್ದು. ಅದು ಡೆಫಿನೇಷನ್ ಏನಪ್ಪ? ಒಂದು ನಿಶ್ಚಯಾರ್ಥದಲ್ಲಿ ಬರುವ, ಒಂದು ನಿಶ್ಚಯಾರ್ಥದಲ್ಲಿರುವ ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನು, ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನು ಅವಧಾರಣಾರ್ಥಕ ಅವ್ಯಯ ಅಂತ ಕರೀತಾರೆ. ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನು ಅವಧಾರಣಾರ್ಥಕ ಅವ್ಯಯ ಎನ್ನುವರು.
ನೋಡಿ, ಒಂದು ನಿಶ್ಚಯಾದ ಅರ್ಥದಲ್ಲಿರ್ತಕ್ಕಂಥದ್ದು. ಇಲ್ಲಿ ನಿಶ್ಚಯಾರ್ಥ ಅಂದರೆ ಏನಪ್ಪ ಅಂದರೆ ಫಿಕ್ಸ್, ಎಸ್ ಅಂತ, ಹೌದು. ಇವತ್ತು ಉದಾಹರಣೆಗೆ ಬೈಕ್ ನಿಲ್ಲಿಸಿರ್ತಾರೆ, ನಿಮ್ಮ ಬೈಕ್ ಕಳೆದೋಗಿರುತ್ತೆ, 4-5 ಬೈಕ್ ಪೊಲೀಸರು ಕರೀತಾರೆ, ಬನ್ನಿರಿ ನೋಡ್ಬರ್ರಿ ಅಂತ. ನಂಬರ್ ಪ್ಲೇಟ್ ಎಲ್ಲ ಚೇಂಜ್ ಮಾಡಿಬಿಡ್ತಾರೆ ಕದ್ದಿರೋರು, ಕಳ್ಳರು. ಪೊಲೀಸ್ ಸ್ಟೇಷನಲ್ಲಿ ಬೈಕ್ ನಿಲ್ಲಿಸಿರ್ತಾರೆ, ನಿಮ್ಮ ಕಲರ್ ಟೈಪೇ, ನಿಮ್ಮ ಗಾಡಿ ಟೈಪೇ, ಬೇರೆ ಬೇರೆ ಗಾಡಿಗಳು ಇರ್ತಾವಲ್ಲಿ. ಬರಪ್ಪ ನೋಡ್ಬರಪ್ಪ ಅಂತ ಕರೀತಾರೆ. ಅವಾಗ ನಂಬರ್ ಪ್ಲೇಟ್ ಇದ್ದರೆ, ನಂಬರ್ ಇದ್ದರೆ ನೀವು ಆರಾಮಾಗಿ ಈಸಿಗೆ ಹಿಡಿತೀರಿ, ಹೌದಾ? ಆದರೆ ಗಾಡಿ ನಿಲ್ಲಿಸಿದಾಗ ಗಾಡಿ ಸುತ್ತ ನೋಡಿರ್ತೀರಿ, ಕಲರ್ ಸೇಮ್ ಗಾಡಿಗಳು ಇರ್ತವೆ. ನಿಮ್ದು ಏನಿದೆಯಾ ಗಾಡಿ ಅದೇ ರೀತಿ ಕಲರ್ ಗಾಡಿ ಇರ್ತವೆ, ಬಟ್ ನಂಬರೆಲ್ಲ ಚೇಂಜ್ ಆಗಿರ್ತವೆ. ಸೊ ನಂಬರ್ ನೋಡೋಂಗಿಲ್ಲ, ಬೈಕ್ಗಳನ್ನು ನೋಡೇ ಕಂಡುಹಿಡಿಬೇಕು ನೀವು. ಅವಾಗೇನು ಮಾಡ್ತೀರಿ, ನೋಡ್ತೀರಿ, ಅದೇ ನೋಡ್ರಿ, ಅದೇ ನನ್ನ ಬೈಕ್, ಖಚಿತವಾಗಿ ಹೇಳ್ತಾರೆ ಅದೇ ನನ್ನ ಬೈಕ್. ಹೇಗೆ? ಅಷ್ಟರಲ್ಲಿ 8-10 ಬೈಕ್ ನಿಲ್ಲಿಸಿರ್ತಾರೆ, 8-10 ಬೈಕ್ಗಳಲ್ಲಿ ನೀವು ಕಂಡುಹಿಡಿತೀರಿ, ನಂಬರ್ ಇರೋಲ್ಲ, ಆದರೂ ಕೂಡ ನೀವೇನು ಕರೀತೀರಿ, ಅದೇ ನನ್ನ ಬೈಕ್, ಅದೇ ನೋಡ್ರಿ, ಅದೇ ನನ್ನ ಬೈಕ್. ನೀವು ನಿಂತಿದ್ದೀರಲ್ಲ, ಕೈ ಇಟ್ಟಿರಲ್ಲ, ಅದೇ ನನ್ನ ಬೈಕ್, ಅದೇ ಅಂತ ಏನು ಕರಿತೀವಲ್ಲ, ಇದಕ್ಕೆ ಅವಧಾರಣಾರ್ಥಕ ಅವ್ಯಯ. ಹಲವು ವಸ್ತುಗಳಲ್ಲಿ ಒಂದನ್ನು ನಂದು ಅಂತ ಏನು ನಾವು ನಿಶ್ಚಯಿಸ್ತೀವಿ, ಅದನ್ನು ನಿರ್ಧಾರ ಮಾಡಿ ಅದನ್ನು ನಾವು ಖಚಿತಪಡಿಸ್ತೀವಿ. ಅಂತ ಖಚಿತಪಡಿಸುವಂತಹ, ಹೇಳುವಂತಹ ಪದಗಳೇ ಅವಧಾರಣಾರ್ಥಕ ಅವ್ಯಯಗಳು. ಅದೇ ನನ್ನ ಪೆನ್ನು. ಮನೇಲಿ ಇಟ್ಕೊಂಡಿರ್ತಾರಲ್ಲ ಮಕ್ಕಳು, ನೋಡಿದಿರಲ್ಲ ನೀವು, ನೋಡ್ಬೇಕು ಮಕ್ಕಳು ಅವ್ರು ಯಾವ್ದು ಬರೀತಿರ್ತಾರೋ ಅದೇ. ಪಾಪ ದೊಡ್ಡ ಮಕ್ಕಳು, ಹೈಸ್ಕೂಲ್ ಓದೋ ಮಕ್ಕಳು ಅಥವಾ ಪ್ರೈಮರಿ ಶಾಲೆ ಮಕ್ಕಳು ಇರ್ತಾರೆ ಮನೆಯಲ್ಲಿ. ಅಂಥ ಮನೆಯಲ್ಲಿ ಯಾರು LKG 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿದ್ರೆ ಏನು ಮಾಡ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಮಕ್ಕಳಿದ್ರೆ ಅಥವಾ ಪ್ಲೇ ಗ್ರೂಪ್ LKG UKG ಮಕ್ಕಳಿದ್ರೆ ಅವ್ರನ್ನ ಬರೆಯೋಕ್ಕೆ ಬಿಡಲ್ಲ. ನಮ್ದು ಅದೇ ಬೇಕು, ಅವ್ರು ಯಾವ್ದು ಬರೆದಿರ್ತಾರೋ ಪೆನ್ಸಿಲ್ ಅದೇ ಬೇಕು. ಕೊಡ್ತೀನಪ್ಪ ಅಂದ್ರೆ ಇಲ್ಲ, ಅದೇ ಬೇಕು ನನಗೆ, ಅದೇ ನಂದು. ಅವ್ರು ಸ್ಪೆಸಿಫಿಕ್ಕಾಗಿ ಅವ್ರು ಬಿಡಲ್ಲ, ಅವ್ರು ಗುರುತಿಸ್ತಾರೆ, ಅವರು ಅದೇ ಬೇಕು. ಅಷ್ಟು ಪೆನ್ಸಿಲ್ ಇರ್ತಾವೆ, ಪೆನ್ ಹೊಸ ಕೂಡ ಇಲ್ಲ, ಅದೇ ಬೇಕು, ನಂದೇ ಅದು. ಇದೇ ಅವಧಾರಣಾರ್ಥಕವೇ. ಹಲವು ವಸ್ತುಗಳು ಒಂದನ್ನು ನಿಶ್ಚಯಿಸುವಂಥದ್ದೇನಿದೆಯಲ್ಲ, ಅದೇ ಅಂತೀವಲ್ಲ, ಕೊನೆಗೆ ಬರುತ್ತಲ್ಲ, ಅದೇ ಅವಧಾರಣಾರ್ಥಕ ಅವ್ಯಯ. ಅವನೇ, ಅವಳೇ, ಅದೇ ಏನು ಬಳಸ್ತೀವಲ್ಲ ನಾವು, ಅವರೇ, ಅದುವೇ. ನೋಡಿ, ಯಾರಪ್ಪ ನಿಂದು ಬ್ಯಾಗ್ ಕಿತ್ಕೊಂಡು ಹೋಗ್ಬಿಟ್ಲು ಆ ಹುಡುಗಿ, ನೋಡ್ರಿ ಅವಳೇ 4 ಜನ ಹೋಗ್ತಿರ್ತಾರೆ, ಉದ್ದಕ್ಕಿದಳಲ್ಲ ಅವಳೇ ನನ್ನ ಬ್ಯಾಗ್ ತಗೊಂಡು ಹೋಗಿದ್ದು, ಗುರುತಿಸ್ತೀವಿ ನಾವು, ಅವಳೇ. ಹೌದಾ? ಅವನೇ, ಮೊನ್ನೆ ನನ್ನ ಗಾಡಿ ಡಿಕ್ಕಿ ಹೊಡೆದಿದ್ದು ಅವನೇ, ನೋಡಿದ್ದೀನಿ ನಾನು. ಹೆಂಗೆ ಗುರುತಿಸ್ತೀವಲ್ಲ, ಈ ಅನ್ನೋದು ನೋಡಿ ಎಲ್ಲ ಕಡೆ ಇದೆಯಲ್ಲ, ಅವನೇ, ಅವಳೇ, ಅದೇ, ಅವರೇ, ಅದುವೇ, ಅದೇ, ಇದೇ, ಏನದಿದೆಯಲ್ಲ, ಇದೇ ಅವಧಾರಣಾರ್ಥಕ ಅವ್ಯಯ. ಗೊತ್ತಾಯ್ತು? ಇಲ್ಲೆಲ್ಲ ಏನು ಬಂದಿದೆಯಲ್ಲ, ಎ ಎಂಬ ಅಕ್ಷರ ಬಂದಿದೆಯಲ್ಲ, ಈ ಎಂಬ ಅಕ್ಷರವೇ ಅವಧಾರಣ. ಅಂದರೆ ಅಕ್ಷರ ಹೇಳಬಾರದು, ಆ ಪದವನ್ನು ಹೇಳಬೇಕು. ನಿಮಗೆ ಪರೀಕ್ಷೆಯಲ್ಲಿ ಏನು ಕೊಟ್ಟಿರ್ತಾರೆ, ಈ ಪದವನ್ನು ಕೊಟ್ಟಿರ್ತಾರೆ, ಅದೇ ನನ್ನ ಪುಸ್ತಕ ಎಂದು ರಾಮನು ಹೇಳಿದನು, ಇಲ್ಲಿರುವ ಅವಧಾರಣಾರ್ಥಕ ಅವ್ಯಯವನ್ನು ಆರಿಸಿ ಬರೆಯಿರಿ. ಅರ್ಥ ಆಯ್ತು? ಅದೇ ನನ್ನ ಪುಸ್ತಕ ಎಂದು ಶ್ರೀರಾಮನು ಹೇಳಿದನು. ಹೌದಾ? ಅವರೇ ನನ್ನ ಗಾಡಿಯನ್ನು ಮುಟ್ಟಿದರೆಂದು ಪೀಟರ್ ಹೇಳಿದನು. ಅವನೇ ನನ್ನ ಗೆಳೆಯನೆಂದು ಅಬ್ದುಲ್ಲಾ ಹೇಳಿದನು. ಇಲ್ಲಿ ಈ ವಾಕ್ಯ ಕೊಟ್ಟಾಗ ಆ ಪದವನ್ನು ನಾವು ಐಡೆಂಟಿಫಿಕೇಶನ್ ಮಾಡಬೇಕು. ಅವನೇ, ಇಲ್ಲಿ ಇದೆ, ಕಾರ ಬಂದಿದೆ, ಅವನೇ, ಅವಳೇ, ಅದುವೇ,
ಈ ಬರ್ತಾವಲ್ಲ ಪದಗಳು ಇವೇ ಅವಧಾರಣಾರ್ಥಕ ಅವ್ಯಯಗಳು. ಈ ಎ ಎಂಬ ಅಕ್ಷರವೇ ಅವಧಾರಣಾರ್ಥಕದ ಒಂದು ಏಕಾಕ್ಷರದ ಅವ್ಯಯ. ಈ ಎ ಎಂಬ ಅಕ್ಷರ ಎಲ್ಲಿರ್ತದೋ ಅದು ಅವಧಾರಣಾರ್ಥಕ ಅವ್ಯಯ. ಅರ್ಥ ಆಯ್ತಾ? ವಾಕ್ಯ ಕೊಟ್ಟರು ನೀವು ಗುರುತಿಸ್ಬೇಕು. ಹೇಳಿದ್ನಲ್ಲ ನೀವು ಉದಾಹರಣೆ, ಈಗ ನಾನೇ ಆ ತಿಂಡಿಯನ್ನು ಎಲ್ಲವನ್ನೂ ತಿಂದೆನು. ಇಲ್ಲಿರುವ ಅವಧಾರಣಾರ್ಥಕ ಅವ್ಯಯ ಯಾವುದಪ್ಪ? ನಾನೇ. ಹೌದಿಲ್ಲ? ಅದೇ ಅವಧಾರಣಾರ್ಥಕ ಅವ್ಯಯ. ಓಕೆ, ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸ್ತಕ್ಕಂಥದ್ದು ಅಥವಾ ಖಚಿತಪಡಿಸ್ತಕ್ಕಂಥದ್ದು. ಈ ರೀತಿ ಹೇಳುವಂಥ ಶಬ್ದಗಳೇನಿದಾವಲ್ಲ, ಪದಗಳೇನಿದಾವಲ್ಲ, ಅವುಗಳನ್ನು ಅವಧಾರಣಾರ್ಥಕ ಅವ್ಯಯಗಳು ಅಂತ ಕರಿತೀವಿ. ಓಕೆ, ಎಸ್, ಟೇಕ್ ಡೌನ್.